ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ನಾನು ಪ್ರೆಗ್ನೆಂಟ್ ಅಂತ ಹೇಳಿ ಒಂದು 5 ಸೆಕೆಂಡ್ಸ್ದು ವಿಡಿಯೋ ಹಾಕಿದ್ದೆ. ಬಟ್ ಅದ್ರ ಬಗ್ಗೆ ಎಲ್ಲೂ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಈಗ ನನಗೆ 6th ಮಂತ್ ಕಂಪ್ಲೀಟ್ ಆಗಿ 7th ಮಂತ್ ರನ್ನಿಂಗ್ ಇದೆ. ಸೊ ವೀಕ್ಸ್ ವೈಸ್ ಹೋದರೆ 28 ವೀಕ್ಸ್ ನಡೀತಾ ಇದೆ. ಯಾಕಪ್ಪ ಇಷ್ಟು ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ನನಗೆ ಸ್ವಲ್ಪ 3 ಮಂತ್ಸ್ವರೆಗೂ ರಿವೀಲ್ ಮಾಡಲ್ಲ. ಸೊ ನಾನು ಅಂದ್ಕೊಂಡೆ 5 ಮಂತ್ಸ್ ಆದಮೇಲೆ ರಿವೀಲ್ ಮಾಡೋಣ ಅಥವಾ 5 ಮಂತ್ಸ್ ಆದಮೇಲೆ ವೀಡಿಯೋ ಮಾಡಿ ಹಾಕೋಣ ಅಂತ. ಬಟ್ ಹಾಗಿಲ್ಲ, ಅದಕ್ಕೆ ಇವಾಗ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಒಂದು ಗೊತ್ತಾಗಿದ್ದು ನವೆಂಬರಲ್ಲಿ ಹೇಗೆ ಅಂತ ಹೇಳಿದರೆ, ಸೇಮ್ ಪ್ರೆಗ್ನೆನ್ಸಿ ಕಿಟ್ ತೊಗೊಂಡು ಬಂದು ಚೆಕ್ ಮಾಡಿದಾಗ ಗೊತ್ತಾಗಿದ್ದು. ಅದು ಏನಪ್ಪ ಅಂತ ಹೇಳಿದರೆ, ನಾನು ಅಂದ್ಕೊಂಡೆ ಇಫ್ ಏನಾದರೂ ನನ್ನ ಕನ್ಸೀವ್ ಅಂತ ಆಯಿತು ಅಂತ ಹೇಳಿದರೆ ನನ್ನ ಹಸ್ಬೆಂಡಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಮಾರ್ನಿಂಗು ನಾನು ಹಿಂದಿನ ದಿವಸನೇ ನನ್ನದು ಪೀರಿಯಡ್ ಡೇಟ್ ತುಂಬ ಮಿಸ್ ಆಗಿತ್ತು, 6 ಡೇಸ್ ಮಿಸ್ ಆಗಿತ್ತು. ಸೊ ತೊಗೊಂಡು ಮಾರ್ನಿಂಗ್ ನಾನು ಚೆಕ್ ಮಾಡಿದೆ. ಬಟ್ ಅದು ತೊಗೊಂಡು ಬಂದಿದ್ದು ನನಗೆ ಪ್ರೆಗಾ ನ್ಯೂಸ್ ಆ ಥರ ಯಾವುದೂ ಇಲ್ಲ. ಯಾವುದೋ ಲೋಕಲ್ ಮೆಡಿಕಲ್ ಸ್ಟೋರಲ್ಲಿ ಲೋಕಲ್ ನೇಮ್ ಏನೂ ಇರಲಿ, ನೇಮ್ ಅಂದರೆ HCG ಸಮಥಿಂಗ್ ಏನೋ ಇತ್ತು. ಸರಿ ಚೆಕ್ ಮಾಡಿದೆ, ಎಷ್ಟು ಬರಲಿಲ್ಲ. ಅದು ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದೆ, ಬಂದಿಲ್ಲ. ಅದು ಏನು ಟಿಕ್ ಅಂತ ಬರಲಿಲ್ಲ, ಬರೀ ಸಿಂಗಲ್ ಟಿಕ್ ಬಂತು. ಸೊ ನಾನೇನು ಮಾಡಿದೆ, ಓಕೆ ಇದೇನು ಬರಲ್ಲ ಅನಿಸುತ್ತೆ, ಆಗಿಲ್ಲ ಅನಿಸುತ್ತೆ ಅಂತ ಹೇಳಿ ವೇಸ್ಟ್ ಅಂತ ಹೇಳಿಬಿಟ್ಟು ಹಾಗೆ ಇಟ್ಬಿಟ್ಟು ಬಂದುಬಿಟ್ಟೆ. ನಾನು ಟಿಫನ್ ಮಾಡೋಕ್ಕೆ ಹೋದೆ, ಲೇಟ್ ಆಗುತ್ತೆ ಅಂತ ಹೇಳಿ. ನಾನು ಆದಮೇಲೆ ನನ್ನ ಹಸ್ಬೆಂಡ್ ಹೋಗಿದ್ದಾರೆ, ವಾಶ್ರೂಮ್ಗೆ ಹೋದಾಗ ಅವ್ರು ನೋಡಿದ್ದಾರೆ ಡಬಲ್ ಟಿಕ್ ಬಂದಿದೆ. ಸೊ ನಾನು ಹೆಂಗೆ ಇಟ್ಟಿದ್ದೆ ಹಾಗೆ ಇಟ್ಬಿಟ್ಟು ಬಂದು ಸುಮ್ಮನೆ ಕೂತಿದ್ದಾರೆ, ಏನೂ ಗೊತ್ತಿಲ್ಲ ಅನ್ನೋ ಥರ. ಆಮೇಲೆ ನಾನು ಮತ್ತೆ ವಾಶ್ರೂಮ್ಗೆ ಹೋಗಿ ಅದನ್ನು ಥ್ರೋ ಮಾಡೋಣ ಅಂತ ಹೇಳಿ ಹೋದಾಗ ಗೊತ್ತಾಯಿತು. ಸೊ ನಾನು ಬಂದು ನನ್ನ ಹಸ್ಬೆಂಡ್ ಹತ್ರ ಹಾಗೆ ಚಿನ್ನಿ ನೋಡಿ ಅಂತ ಹೇಳಿದಾಗ ಅವ್ರು ನನಗೆ ಮುಂಚೆನೇ ನಾನೇ ನೋಡಿದ್ದು ಫಸ್ಟು ಅಂತ ಹೇಳಿದರು. ಸೊ ನನಗೆ ಸ್ವಲ್ಪ ಅದು ಬೇಜಾರಿದೆ, ಬಟ್ ಇಟ್ಸ್ ಓಕೆ. ಅದಾದಮೇಲೆ ನಾವೇನು ಮಾಡಿದ್ವಿ, ಓಕೆ ಇದು ಲೋಕಲ್ ಅಲ್ವಾ, ನಮಗೆ ನಂಬಕ್ಕೆ ಆಗಿಲ್ಲ ಅದನ್ನು. ಸೊ ಹಿಂಗೆ ಫಸ್ಟ್ ಟೈಮ್ ಬೇರೆ ಅಲ್ಲ, ನಂಬಕ್ಕಾಗಲ್ಲ ಅಲ್ಲ. ಸೊ ನಂಬಕ್ಕೆ ಆಗಲಿಲ್ಲ. ಮತ್ತೆ ಏನು ಮಾಡಿದ್ವಿ, ಸರಿ ಇವತ್ತು ಲೀವ್ ಹಾಕಿ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಬ್ಬರು ಲೀವ್ ಹಾಕಿದ್ವಿ. ಲೀವ್ ಹಾಕ್ಬಿಟ್ಟು ಇನ್ನೊಂದ್ಸಲಿ ಚೆಕ್ ಮಾಡೋಣ ಅಂತೇಳಿ ಪ್ರೆಗಾ ನ್ಯೂಸ್ ಬರುತ್ತಲ್ಲ ಅದನ್ನು ತೊಗೊಂಡು ಅದರಲ್ಲಿ ಚೆಕ್ ಮಾಡಿದಾಗ ಕೂಡ ಡಬಲ್ ಟಿಕ್ ಬಂತು. ಸೊ ನಾವು ಡಾಕ್ಟರಿಗೆ ಕಾಲ್ ಮಾಡಿಬಿಟ್ಟು ಹೀಗೆ ಅಂತ ಹೇಳಿದ್ವಿ. ಆ್ಯಕ್ಚುಲಿ ಡಾಕ್ಟರ್ ನನಗೆ ಮುಂಚೆಯಿಂದನೂ ನಾನು ಚೆಕಪ್ ಮಾಡಿಸ್ಕೊತಾ ಇದ್ದೆ ಆ ಡಾಕ್ಟರ್ ಹತ್ರನೇ. ಬಿಕಾಸ್ ನನಗೆ ಹೊಟ್ಟೆಯಲ್ಲಿ ಸಿಸ್ಟ್ ಇದ್ದಿದ್ದರಿಂದ ಅವರೇ ನನಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಸೊ ಡಾಕ್ಟರ್ ಪುಷ್ಪಲತಾ ಅಂತ ಹೇಳಿ ಆದಿತ್ಯ ಕ್ಲಿನಿಕ್ಕು ವಿವೇಕಾನಂದ ನಗರದಲ್ಲಿದೆ. ಆ ಮ್ಯಾಮ್ ಬಂದು ಕಾಮಾಕ್ಷಿ ಹಾಸ್ಪಿಟಲಲ್ಲಿ ಕೂಡ ವರ್ಕ್ ಮಾಡ್ತಾರೆ. ಸೊ ಕಾಲ್ ಮಾಡಿ ಹೇಳಿದಾಗ ಮ್ಯಾಮ್ ಹೇಳಿದ್ರು, ಸರಿ ಈವ್ನಿಂಗ್ ಬಂದು ನಾವು ಯೂಶ್ವಲಿ ಬಂದು ಈವ್ನಿಂಗೇ ಚೆಕಪ್ಗೆ ಹೋಗ್ತಾ ಇದ್ದಿದ್ದು. ಸೊ ಈವ್ನಿಂಗ್ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಸರಿ ಅಂತ ಹೇಳಿ ಈವ್ನಿಂಗ್ ಚೆಕಪ್ಗೆ ಹೋದ್ವಿ. ಮ್ಯಾಮ್ ಪ್ರೆಗ್ನೆನ್ಸಿ ಕಿಟ್ ನೋಡಿ ಹೇಳಿದರು, ಇದನ್ನು ನಾನು ನಂಬಕ್ಕಾಗಲ್ಲ, ಬ್ಲಡ್ ಟೆಸ್ಟ್ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿ ಬ್ಲಡ್ ಟೆಸ್ಟಿಗೆ ಬರ್ಕೊಟ್ರು. ಸೊ ಅವತ್ತು ಬ್ಲಡ್ ಟೆಸ್ಟಿಗೆ ಕೊಡಿಸ್ಬಿಟ್ಟು ಬಂದು ಫುಲ್ಲು ಭಯ ಇತ್ತು. ಮಾರನೇ ದಿನಕ್ಕೆ ಅಥವಾ ನೆಕ್ಸ್ಟ್ ಡೇಗೆ ನಮಗೆ ರಿಪೋರ್ಟ್ ಸಿಗ್ತಾಯಿತ್ತು, ವಾಟ್ಸಪ್ಪಲ್ಲೇ ಕಳಿಸ್ತಾರೆ ನಮಗೆ ಅಂತ ಹೇಳಿದರು. ಸೊ ಅಂತ ಅದಕ್ಕೆ ವಾಪಸ್ ರಿಟರ್ನ್ ಮನೆಗೆ ಬಂದ ದಿನ ಇಬ್ಬರು ರೆಡಿಯಾಗಿ ಹೋಗ್ತಾಯಿದ್ವಿ. ವಾಟ್ಸಪ್ಪಲ್ಲಿ ರಿಪೋರ್ಟ್ ಬಂದಿತ್ತು ಪಾಸಿಟಿವ್ ಅಂತ. ಇಬ್ಬರಿಗೂ ಫುಲ್ ಖುಷಿ ಆಯಿತು. ರಿಪೋರ್ಟ್ ಬಂದಾಗ ಮ್ಯಾಮಿಗೆ ಕಾಲ್ ಮಾಡಿ ಹೇಳಿದಾಗ ಮ್ಯಾಮ್ ಅಂದರು, ಸರಿ ಬನ್ನಿ ಕನ್ಸಲ್ಟೇಷನಿಗೆ ಬನ್ನಿ ಅಂತ ಹೇಳಿದರು. ಕನ್ಸಲ್ಟೇಷನಿಗೆ ಹೋದಾಗ ಮ್ಯಾಮು ಟ್ರಾನ್ಸ್ವೆಜನಲ್ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು. ಮಗು ಏನಕ್ಕೆ ಟ್ರಾನ್ಸ್ವೆಜನಲ್ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳ್ತಾರೆ. ಈ ಸ್ಕ್ಯಾನ್ನ 3 ಮಂತ್ಸ್ ಒಳಗಡೆ ಮಾಡೋ ಸ್ಕ್ಯಾನ್ನ. ಈ ಸ್ಕ್ಯಾನಲ್ಲಿ ನಾವು ಅಲ್ಟ್ರಾಸೌಂಡ್ ಮಾಡಿಸಿದ್ರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಡಾಕ್ಟರು ಯಾವಾಗಲೂ ಟ್ರಾನ್ಸ್ವೆಜನಲ್ ಸ್ಕ್ಯಾನೇ ಮಾಡ್ತಾರೆ. ಸೊ ಮಾಡಿದಾಗ ಇದನ್ನು ಫೀಟಲ್ ಎಲ್ಲಿದೆ, ಯಾವ ಪ್ಲೇಸಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಸ್ಕ್ಯಾನಿಂಗ್ನ ಮಾಡ್ತಾರೆ. ಆ ಸ್ಕ್ಯಾನಿಂಗ್ ಮಾಡಿದಾಗ ಫೀಟಲ್ ಬಂದು ನಾರ್ಮಲ್ ಯೂಟ್ರಸಲ್ಲೇ ಇದೆ. ನಾನು ಚೆಕ್ ಮಾಡಿಸಿದಾಗ 1 ಮಂತ್ ಮೇಲೆ 1 ವೀಕ್ ಆಗಿತ್ತು. 1 ಮಂತ್ ಮೇಲೆ 5 ಡೇಸ್ ಆಗಿತ್ತು ಅನಿಸುತ್ತೆ ಪೀರಿಯಡ್ ಡೇಟ್ ಪ್ರಕಾರ. 1 ಮಂತ್ ಮೇಲೆ 5 ಡೇಸ್. ಬಟ್
ಸ್ಕ್ಯಾನಿಂಗ್ ಗ್ರೋತಲ್ಲಿ 1 ವೀಕ್ ಡಿಲೇ ಬರ್ತಾಯಿತ್ತು. ಸರಿ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿ ನಾನು ಕಳಿಸಿದ್ರು. ಅದಾದಮೇಲೆ ಒಂದು 2 ಡೇಸ್ ಆದಮೇಲೆ ನನಗೆ ತುಂಬ ಬ್ಯಾಕ್ ಪೇನ್, ಪೀರಿಯಡ್ಸ್ ಪೇನ್ ಬರುತ್ತಲ್ಲ ಹಾಗೆ ಸ್ಟಾರ್ಟ್ ಆಗಿ, ಹೆಂಗೆ ಅಂದರೆ ತುಂಬ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಮ್ಯಾಮಿಗೆ ಕಾಲ್ ಮಾಡಿ ಹೇಳಿದಾಗ ಸರಿ ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಬನ್ನಿ ಅಂತ ಹೇಳಿದರು. ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಹೋದ್ವಿ. ಆ ಹಾಸ್ಪಿಟಲಿಗೆ ಹೋದಾಗ ಮ್ಯಾಮ್ ಹೇಳಿದರು, ಇಲ್ಲ ನೀವು ರೆಸ್ಟ್ ಮಾಡಬೇಕು, ಜರ್ನಿ ಮಾಡೋ ಹಾಗಿಲ್ಲ ಅಂತ ಎಲ್ಲ ಹೇಳಿದರು. ಕಂಪ್ಲೀಟ್ ರೆಸ್ಟಲ್ಲಿರಬೇಕು ಅಂತ ಹೇಳಿದರು. ಸೊ ಸರಿ ಅಂತ ಹೇಳಿ ಅವತ್ತೇ ನೆಕ್ಸ್ಟ್ ವೀಕ್ ಬರೋದಕ್ಕೆ ಹೇಳಿದರು. ನೆಕ್ಸ್ಟ್ ವೀಕ್ ಹೋದ್ವಿ. ನೆಕ್ಸ್ಟ್ ವೀಕ್ ಹೋದಾಗ ಹಂಗೆ ಮತ್ತೆ ಟ್ಯಾಬ್ಲೆಟ್ಸ್ ಬಂದು ಫೋಲಿಕ್ ಆ್ಯಸಿಡ್ ಮತ್ತು ಎಕೋಸ್ಪಿರಿನ್ ಬರುತ್ತಲ್ಲ 50 mg ಕೊಟ್ಟು ಕಳಿಸಿದ್ವಿ. 2 ಟ್ಯಾಬ್ಲೆಟ್ಸ್. ಫೋಲಿಕ್ ಆ್ಯಸಿಡು ನಾನು ನಾರ್ಮಲಾಗಿ ಬಿಫೋರ್ ಪ್ರೆಗ್ನೆನ್ಸಿಯಿಂದನೂ ಸಿಸ್ಟ್ ಇದ್ದಿದ್ದರಿಂದ ತೊಗೊತಾ ಇದ್ದೆ. ಸೊ ಅದನ್ನೇ ಕಂಟಿನ್ಯೂ ಮಾಡಿ ಅದ್ರ ಜೊತೆಗೆ ಎಕೋಸ್ಪಿರಿನ್ ತಗೊಳ್ಳಿ ಅಂತ ಹೇಳಿ ಕಳಿಸಿದ್ರು. ಆಮೇಲೆ ಮತ್ತು ಏನಪ್ಪ ಆಯ್ತು ಅಂತಂದರೆ ನೆಕ್ಸ್ಟ್ ವೀಕಿಗೆ ಹೋದ್ವಿ. ನೆಕ್ಸ್ಟ್ ವೀಕಿಗೆ ಹೋದಾಗ ಮಗುದು ಹಾರ್ಟ್ ಬೀಟ್ ಬಂದಿರಲಿಲ್ಲ. ನನಗೆ ಆಲ್ರೆಡಿ 6th ವೀಕ್ ಆಗಿತ್ತು. ಮಗುದು ಹಾರ್ಟ್ ಬೀಟ್ ಬಂದು 5th ವೀಕಲ್ಲೆಲ್ಲ ಬರಬೇಕಂತೆ. ಬಟ್ ಬಂದಿರಲಿಲ್ಲ ನನಗೆ. ಮ್ಯಾಮ್ ಅದಕ್ಕೆ ಇಲ್ಲ ಮಗುದು ಹಾರ್ಟ್ ಬೀಟ್ ಬಂದಿಲ್ಲ ಇನ್ನೂ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಹೇಳ್ಕೊಳಕ್ಕಲ್ಲ. ಈವನ್ ನಾನು ನನ್ನ ಹಸ್ಬೆಂಡಿಗೆ ಬಿಟ್ಟರೆ ಈವನ್ ಯಾರಿಗೂ ಗೊತ್ತಿರಲಿಲ್ಲ. ನನ್ನ ಮನೆಯವ್ರಿಗೂ ಕೂಡ ನಾನು ಎಲ್ಲೂ ಹೇಳಿರಲಿಲ್ಲ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.